ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸೋಮವಾರದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಪೂರ್ತಿ ಕುಕಿಂಗ್ ಬ್ಲಾಗೇ ಆಗಿರುತ್ತೆ ಇದು. ಸ್ವಲ್ಪ ಹಸಿ ಕಾಳು ಸಾಂಬಾರೆಲ್ಲ ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು. ಅದರಿಂದ ಈ ಬೀನ್ಸ್ ಕಾಳು ಬರುತ್ತಲ್ಲ, ಅದನ್ನು ಹಸಿಕಾಯಿ ತೊಗೊಂಬಂದಿದ್ರು. ಅವನ್ನ ಸುಳಿದ್ಬಿಟ್ಟು ಹುಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ರೈಸ್ ಮಾಡಿಕೊಂಡು ಮತ್ತು ಚಪಾತಿಗೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಪಲ್ಯ ಮತ್ತು ಹಾಗಲಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಚಟ್ನಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಅದರಿಂದ ಸ್ವಲ್ಪ ಹೆಂಗೋ ಅಡುಗೆ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಲ್ಲ, ಅದರಿಂದ ಕುಕ್ಕಿಂಗ್ ವ್ಲಾಗ್ನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇನ್ನು ಫಸ್ಟು ರೈಸ್ ಸ್ವಲ್ಪ ಇಟ್ಬಿಟ್ಟು, ನಮ್ಮ ಮನೆಯವ್ರಿಗೆ ರೈಸ್ ಇರಲೇಬೇಕು. ನಮಗೆ ರೈಸ್ ಇಲ್ಲ ಅಂದರೂ ನೈಟ್ ಹೊತ್ತು ನಡೆಯುತ್ತೆ, ಬಟ್ ಅವ್ರಿಗೆ ರೈಸ್ ಬೇಕೇ ಬೇಕು. ಅದರಿಂದ ಒಂದು ಸೈಡ್ ರೈಸ್ಗೆ ಇಟ್ಬಿಟ್ಟು ಇನ್ನೊಂದು ಸೈಡು ಕಾಳು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡ್ರೆ ಸಾಂಬಾರು ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು 3-4 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾಯಿದ ಮೇಲೆ ಸಾಸಿವೆ ಸಿಡಿಸ್ಕೊಂಡಿದ್ದೀನಿ. ಸಾಸಿವೆ ಸಿಡಿಸ್ಕೊಂಡಾದಮೇಲೆ ಒಂದು 3-4 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಫ್ರೈ ಆದಾದಮೇಲೆ ಹಸೆ ಕಾಳನ್ನು ಮತ್ತು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಏನು ಈ ಸಲ ಸಿಪ್ಪೇನು ತೆಗೆದ್ಬಿಟ್ಟು ಮಾಡ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಬದನೆಕಾಯಿ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು, ಸಾರಿನೂ ಚೆನ್ನಾಗಿ ಟೇಸ್ಟ್ ಬರ್ತಿತ್ತು. ಬಟ್ ಇಲ್ಲದೇ ಇರೋ ಕಾರಣದಿಂದ ಹಸೆ ಕಾಳು ಮತ್ತು ಆಲೂಗಡ್ಡೆ ಅಷ್ಟೇ ಹಾಕ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಈ ತೊಗರಿಬೇಳೆನೂ ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡಿದ್ದೆ. ಇನ್ನು ರುಬ್ಬೋದಕ್ಕೆ ಮಸಾಲೆಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಮತ್ತು ಅದ್ರ ಜೊತೆಗೆ ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಕೊಂಡಿದ್ದೆ. ಅದಾದಮೇಲೆ ಅದೆಲ್ಲ ಸಾಂಬಾರಿಗೆಲ್ಲ ಕೂಡಿಸ್ಕೊಂಡು ಒಂದು ಕುದಿ ಬಂದಮೇಲೆ ಸ್ವಲ್ಪ ಒಂದು ಟೊಮೊಟೊನ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಚ್ಬಿಟ್ಟು ಹಾಕ್ಕೊಂಡು ಒಂದು ಕುದಿ ಬರೆಸ್ಕೊಬೇಕು. ಒಂದು ಕುದಿ ಬಂದಾದಮೇಲೆ ಸ್ವಲ್ಪ ಟೇಸ್ಟ್ ಎಲ್ಲ ಚೆಕ್ ಮಾಡಿ, ಅದು ಟೇಸ್ಟ್ ಎಲ್ಲ ನೋಡಿಕೊಂಡು, ಅಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ, ಹುಳಿ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2-3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಇನ್ನು ಅನ್ನ ಸಾಂಬಾರು ಆಗೋ ಅಷ್ಟೊತ್ತಿಗೆ ಇನ್ನೊಂದು ಸೈಡು ಬೆಂಡೆಕಾಯಿ ಹಚ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಚ್ಕೊತಾ ಇದ್ದೆ. ನಮ್ಮನೆಯವ್ರಿಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಟ್ನಿ ಇದ್ದರೆ ಸಾಕು, ಚಪಾತಿ ಜೊತೆ ಆರಾಮಾಗಿ ತಿನ್ಕೊತಾರೆ. ನನಗೆ ಸ್ವಲ್ಪ ಹಾಗಲಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಅದರಿಂದ ನನಗೆ ಸಪ್ರೇಟ್ ಹಾಗಲಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಅವರಿಗೆ ಬೆಂಡೆಕಾಯಿ ಪಲ್ಯನೂ ಮತ್ತು ಚಟ್ನಿ ಮಾಡಿಕೊಟ್ಟಿದ್ದೆ. ಅದ್ರ ಜೊತೆಗೆ ಸಾಂಬಾರು ಮಾಡ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಕಾಳು ಹಾಕ್ಕೊಂಡು ತಿನ್ಕೊತಾರೆ ಅಂತ ಹೇಳ್ಬಿಟ್ಟು. ಇನ್ನು ಬೆಂಡೆಕಾಯಿ ಹಚ್ಚಬೇಕಾದ್ರೆ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಹಚ್ಚಿ, ಯಾಕಂತಂದರೆ ನೀವು ಬೆಂಡೆಕಾಯಿ ಹಚ್ಬೇಕಾದ್ರೆ ನಿಮಗೆ ಕಾಣಿಸೋದಿಲ್ಲ, ಒಂದೊಂದು ಹುಳ ಆಗಿಬಿಟ್ಟಿರ್ತವೆ. ಅದರಿಂದ ಅದನ್ನು ಸ್ವಲ್ಪ ನೋಡ್ಕೊಂಡು ಹಚ್ಚಿ. ಮತ್ತು ಬೆಂಡೆಕಾಯಿನೂ ಅಷ್ಟೇ, ಆದಷ್ಟು ತೀರ ಎಳೆದು ತೊಗೊಳೋದಕ್ಕೆ ಹೋಗ್ಬೇಡಿ, ತೀರ ಬಲ್ತಿರೋದು ತೊಗೊಳೋದಕ್ಕೆ ಹೋಗ್ಬೇಡಿ, ಒಂದು ಮೀಡಿಯಮಾಗಿರಬೇಕು, ಆ ಥರ ತೊಗೊಂಡು ಮಾಡ್ಕೊಳ್ಳಿ. ಮತ್ತು ಬೆಂಡೆಕಾಯಿ ಮುಂಚೆನೇ ಸ್ವಲ್ಪ ತೊಟ್ಟೆಲ್ಲ ತೆಗ್ದಾಕಿ ತೊಳೆದಿಟ್ಕೊಬೇಕು. ಹಚ್ಬಿಟ್ಟು ತೊಳೆಯೋಕೆ ಹೋದರೆ ಎಲ್ಲ ಲೋಳೆ ಥರ ಆಗಿಬಿಡುತ್ತೆ. ಮತ್ತು ಫ್ರೈ ಮಾಡೋದಕ್ಕೂ ಆಗೋದಿಲ್ಲ ಜಾಸ್ತಿ ಹೊತ್ತು, ತುಂಬ ಒಂಥರ ಹಿಂಸೆ ಅಂತ ಅನ್ನಿಸ್ಬಿಡುತ್ತೆ. ಅದರಿಂದ ಮುಂಚೆನೇ ಬೆಂಡೆಕಾಯಿ ಎಲ್ಲ ತೊಳೆದು ಅದಾದಮೇಲೆ ಹಚ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಒಂದು ಸೈಡು ಬೆಂಡೆಕಾಯಿ ಉರಿಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಸೈಡು ಇನ್ನು ಮಸಾಲೆನೂ ಎಲ್ಲ ಕೂಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ಅದಕ್ಕೆ ಸಾಸಿವೆ ಮತ್ತು ಸಾಸಿವೆ ಒಂದೇ ಹಾಕ್ಕೊಂಡು ಸಾಸಿವೆ ಸಿಡಿಸ್ಕೊಂಡು ಅದಾದಮೇಲೆ ಈರುಳ್ಳಿ ಏನಾದರೂ ಹಚ್ಬಿಟ್ಟು ನಾನು ಒಗ್ಗರಣೆ ಮಾಡ್ಕೊತೀನಿ ಅನ್ನೋದಾದ್ರೆ ಮಾಡ್ಕೊಬೋದು. ನಾನಿಲ್ಲಿ ಈರುಳ್ಳಿನ ಸ್ಕಿಪ್ ಮಾಡಿದ್ದೀನಿ, ಆಗಲೇ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟಿದ್ದೆ, ಈರುಳ್ಳಿ ಹಚ್ಕೊಂಡಿರಲಿಲ್ಲ ಮರ್ತ್ಬಿಟ್ಟು. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಕರ್ಬೇವಿನ ಸೊಪ್ಪನ್ನು ಕೂಡ ಇರಲಿಲ್ಲ, ಅದರಿಂದ ಹಾಕ್ಕೊಂಡಿಲ್ಲ. ಇನ್ನು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಾದಮೇಲೆ ಮೆಣಸಿನ್ಕಾಯಿ ಎಲ್ಲನ ರುಬ್ಬಿರೋ ಮಸಾಲೆನೇ ಹಾಕ್ಕೊಂಡು ಇದಕ್ಕೆಲ್ಲನ ಇನ್ನು ಬೆಂಡೆಕಾಯಿ ಪಲ್ಯಕ್ಕೆಲ್ಲ ಕೂಡಿಸ್ಕೊಂಡೆ. ರುಬ್ಬೋದಕ್ಕೆ ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ಅದ್ರ ಜೊತೆಗೆ ಸಾಂಬಾರು ಪುಡಿ ಹಾಕ್ಕೊಂಡು 1.5 ಅಂದರೆ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಗೊಜ್ಜು ಮಾಡ್ಕೊಳ್ಳೋದಲ್ವ, ಅಷ್ಟೊಂದೇನು ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, 1 ಸ್ಪೂನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ
ಸ್ವಲ್ಪ ಅದೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಅಡುಗೆ ಅರಿಶಿನ ಹಾಕ್ಬಿಟ್ಟು ಒಂದು ಕುದಿಯೋದಕ್ಕೆ ಇಟ್ಟೆ. ಇನ್ನೊಂದು ಸೈಡು ಬೆಂಡೆಕಾಯಿನೂ ಹಂಗೆ ಫ್ರೈ ಮಾಡ್ಕೊತಾ ಇದೆ. ಯಾಕಂತಂದರೆ ಈ ಕಡೆನೂ ಕೈ ಆಡಿಸ್ಕೊಬೇಕು, ಆ ಕಡೆ ಬೆಂಡೆಕಾಯಿ ಪಲ್ಯಕ್ಕೂ ರೆಡಿ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಈ ಕಡೆ ಸೀದೋಗ್ಬಿಟ್ರೆ ಕಷ್ಟ. ಇನ್ನು ಆ ಕಡೆ ಏನಾದರೂ ಸರಿಯಾಗಿ ಫ್ರೈ ಮಾಡ್ಕೊಳ್ಲಿಲ್ಲ ಅಂತ ಅಂದರೆ ಅದು ಕೂಡ ಒಂದೊಂದು ಹಸಿ ಸ್ಮೆಲ್ ಒಂದು ಸೈಡ್ ಹಸಿ ಸ್ಮೆಲ್ ಅನ್ನೋ ಥರ ಕಾಣಿಸುತ್ತೆ, ಇನ್ನೊಂದು ಸೈಡ್ ತಳ ಎಲ್ಲ ಒಂಥರ ತಳ ಹಿಡಿಯೋ ಥರ ಆಗ್ಬಿಡುತ್ತೆ. ಅದರಿಂದ ಎರಡೂ ಸೈಡನ್ನು ನಾನು ಮಾಡ್ಕೊತಾ ಇದ್ದೆ, ಬೇಗ ಬೇಗ ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು. ಯಾಕಂತಂದರೆ 2-3 ಥರ ಪಲ್ಯ ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹೋಗ್ಬಿಡುತ್ತೆ. ಅದರಿಂದ ಒಂದೊಂದು ಪಲ್ಯ ಒಂದೊಂದೇ ಸತಿ ಮುಗ್ದೋಗ್ಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೊತಾ ಇದ್ದೆ. ಇನ್ನು ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೇಗನೆ ಮಾಡಿಕೊಡ್ಬೇಕಿತ್ತು. ಅದರಿಂದ ಅವ್ರಿಗೆ ಫಸ್ಟು ಮಾಡಿಕೊಟ್ಬಿಟ್ಟು ಅದಾದಮೇಲೆ ನಾನು ಇನ್ನು ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಫಸ್ಟು ಮಾಡ್ತಾಯಿದ್ದೆ. ಇನ್ನು ಎಲ್ಲ ಬೆಂಡೆಕಾಯಿ ಗೊಜ್ಜಿಗೂ ಇನ್ನು ಆಗಲೇ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇತ್ತು. ಇನ್ನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗೊಜ್ಜಿಗಾಗುವಷ್ಟು ಮಾತ್ರ ನಾನು ಮಸಾಲೆ ಕೂಡಿಸ್ಕೊಂಡಿದ್ದೆ. ಅದಾದಮೇಲೆ ಮಸಾಲೆ ಒಂದು ಕುದಿ ಬಂದಮೇಲೆ ಬೆಂಡೆಕಾಯಿ ಹಾಕ್ಕೊಂಡು ಇನ್ನು ಅದನ್ನೆಲ್ಲ ಟೇಸ್ಟೆಲ್ಲ ಚೆಕ್ ಮಾಡಿಬಿಟ್ಟು ಅದಾದಮೇಲೆ ಕುದಿಯೋದಕ್ಕೆ ಇಟ್ಬಿಟ್ಟು ನನ್ನ ಮಗನಿಗೆ ಫಸ್ಟು ಅವನಿಗೊಂದೆರಡು ಚಪಾತಿ ಹಾಕ್ಕೊಟ್ಬಿಟ್ಟೆ. ಯಾಕಂತಂದರೆ ಅವನು ನಾವು ಬೇರೆ ಏನೋ ಫಂಕ್ಷನಿಗೆ ಬೇರೆ ಒಂದೇನೋ ಮಾತಾಡ್ತಿದ್ವಿ, ಏನು ಮಾಡ್ಸೋದು ಅಡುಗೆ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಒಬ್ಬಟ್ಟು ಅಂತ ಅಂದಿದ್ದಕ್ಕೆ ಅದನ್ನೇ ಹಿಡ್ಕೊಂಬಿಟ್ಟು ನನಗೆ ಇವಾಗ ಒಬ್ಬಟ್ಟು ಬೇಕು ಅಂತಾನೆ. ಅದರಿಂದ ಫಸ್ಟ್ ಅವನಿಗೆ ಪಲ್ಯ ಆಗಿದ ತಕ್ಷಣವೇ ಅವನಿಗೆ ಚಪಾತಿ ಮಾಡಿಕೊಟ್ಬಿಟ್ಟೆ, ಫಸ್ಟ್ ತಿನ್ಕೊಂಬಿಡ್ಲಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನನಗೆ ಲಾಸ್ಟಿಗೆ ಮಾಡಿಕೊಂಡೆ. ಇನ್ನು ನನಗೆ ಅಂತ ಇನ್ನು ಹಾಗಲಕಾಯಿ ಪಲ್ಯ ಮಾಡ್ಕೊಬೇಕಿತ್ತಲ್ಲ, ಅದನ್ನು ಕೂಡ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಚ್ಕೊಂಡು ಅದನ್ನು ಕೂಡ ಇನ್ನು ಪಲ್ಯ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಚ್ಕೊತಾ ಇದ್ದೀನಿ. ನೀವು ಸ್ವಲ್ಪ ಹಾಗಲಕಾಯಿ ಜಾಸ್ತಿ ಕಹಿ ಬರ್ತಾಯಿದೆ ಅಂತಂದರೆ ಒಳಗಡೆ ಒಂಥರ ವೈಟ್ ಕಲರ್ ತಿಳಿದೆಯಲ್ಲ, ಅದನ್ನು ತೆಗೆದುಬಿಟ್ಟು ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಕಹಿ ಇದ್ರೂ ಪರವಾಗಿಲ್ಲ, ನಾನು ತಿಂತೀನಿ. ಅದರಿಂದ ನಾನು ಹಂಗೆ ಹಚ್ಕೊಂಡು ಮಾಡ್ಕೊತಾ ಇದ್ದೀನಿ. ನನಗೇನು ಅಷ್ಟು ಕಹಿ ಅಂತ ಅನಿಸೋದಿಲ್ಲ, ಯಾಕಂದರೆ ಪಲ್ಯ ಏನು ಜಾಸ್ತಿ ಕಹಿ ಆಗೋ ಥರ ಏನೂ ನಾನು ಪಲ್ಯ ಮಾಡ್ಕೊಳ್ಳೋದಿಲ್ಲ. ಇವಾಗ ನನ್ನ ಯಾವ ಥರ ಪ್ರೊಸೆಸಿಂಗಲ್ಲಿ ಪಲ್ಯ ಮಾಡ್ತೀನೋ ಆ ಥರ ಮಾಡಿದ್ರೆ ಆರಾಮಾಗಿ ಎಲ್ಲರೂ ಕೂಡ ತಿನ್ಬೋದು. ಚಿಕ್ಕ ಮಕ್ಕಳು ಕೂಡ ತಿಂತಾರೆ, ಅಷ್ಟು ಕಹಿ ಇರೋದಿಲ್ಲ. ಅದರಿಂದ ನಾನೀಗ ತೋರಿಸೋ ಪ್ರೊಸೆಸಿಂಗ್ ಏನಿರುತ್ತೋ ಅದೇ ಥರನೇ ಮಾಡ್ಕೊಳ್ಳಿ. ಮತ್ತು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹಾಗಲಕಾಯಿ ಹೆಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಫುಲ್ಲು ಒಂದು ಕಲ್ಲು ತಗೊಂಡು ಫುಲ್ಲು ಜಜ್ಜಿಬಿಡ್ತಾರೆ. ಯಾಕಂದರೆ ಪೂರ್ತಿ ಕಹಿ ಹೋಗಲಿ ಅಂತ ಹೇಳ್ಬಿಟ್ಟು ಜಜ್ಜಿಬಿಟ್ಟು ಅದಾದಮೇಲೆ ಫ್ರೈ ಮಾಡ್ಕೊಂಡು ಒಂದೇ ಸಲ ಮಾಡ್ಕೊಂಬಿಡ್ತಾರೆ. ನಾನು ಸ್ವಲ್ಪ ಅದನ್ನು ಹಾಗಲಕಾಯಿ ಎಲ್ಲ ಬೇಯಿಸ್ಕೊಂಡು ಮಾಡ್ಕೊತೀನಿ. ಅದರಿಂದ ಅದನ್ನು ಕೂಡ ಬೇಯೋದಕ್ಕಿಟ್ಟೆ ಒಂದು ಸೈಡು. ಬೇಯೋದಕ್ಕಿಟ್ಬಿಟ್ಟು ಇನ್ನು ಈರುಳ್ಳಿ ಎಲ್ಲ ಹಚ್ಕೊಂಡು ಅದಕ್ಕೆ ಒಗ್ಗರಣೆಗೆ ಏನು ಬೇಕಿತ್ತೋ ಎಲ್ಲನ ಹಚ್ಕೊಂಡೆ. ಇನ್ನು ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಅವರಿಗಂತೂ ಇನ್ನು ಅಡುಗೆ ಇನ್ನೇನು ಇರಲಿಲ್ಲ. ಚಟ್ನಿ ಕೂಡ ಆಗಲೇ ಮಾಡ್ಕೊಂಬಿಟ್ಟಿದ್ದೆ, ಅದನ್ನೇನು ಶೇರ್ ಮಾಡ್ಕೊಂಡಿಲ್ಲ. ಕಾಯಿ ಚಟ್ನಿ ಅಷ್ಟೇ ಮಾಡ್ಕೊಂಡಿದ್ದೆ. ಯಾಕಂತಂದರೆ ಕಾಯಿ ಏನು ಜಾಸ್ತಿ ಬಳಸ್ಕೊಂಡಿರಲಿಲ್ಲ. ಕಡಲೆ ಹಾಕ್ಕೊಂಡು ಮತ್ತು ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಮಾಡ್ಕೊಂಡಿದ್ದೆ, ರೂಢಿ ಆಗಲಿ ನೋಡೋಣ ಅಂತ ಹೇಳ್ಬಿಟ್ಟು. ಅದರಿಂದ ಚಟ್ನಿದೇನು ರೆಸಿಪಿ ತೋರಿಸ್ಲಿಲ್ಲ. ಪಲ್ಯ ಕೂಡ ರೆಡಿಯಾಗಿತ್ತು. ಇನ್ನೊಂದು ಸೈಡು ಹಾಗಲಕಾಯಿ ಕೂಡ ಬೇಯೋದಕ್ಕಿಟ್ಟಿದ್ನಲ್ಲ, ಅದು ಕೂಡ ಆಗಲೇ ಬೇಯ್ತಾ ಇತ್ತು. ಇನ್ನು ಅದು ಬೇಯಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸೈಡು ಒಗ್ಗರಣೆಗೆ ಇಟ್ಕೊಂಡು ಅದ್ರ ಪಾಡಿಗೆ ಅದು ಬೇಯ್ತಾ ಇರಲಿ, ಅಲ್ಲಿವರೆಗೂ ನಾನು ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಬಾಣಲಿಗೆ ಒಂದು 3-4 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸಿಡಿಸ್ಕೊಂಡು ಆದಮೇಲೆ ಇನ್ನು ಹಚ್ಚಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದು ಎಲ್ಲ ಪೂರ್ತಿ ನೀಟಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಣ್ಣೆಲೇ ಬೆಂದೋಗಬೇಕು, ಆ ಥರ ಫ್ರೈ ಮಾಡ್ಕೊಬೇಕು ನೀಟಾಗಿ. ಇನ್ನು ಅದು ಪೂರ್ತಿ ಕಲರ್ ಚೇಂಜ್ ಆದಮೇಲೆ ಇನ್ನು ಹಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಟೊಮೊಟೊನೂ ಅಷ್ಟೇ ಪೂರ್ತಿ ಅದು ಸ್ವಲ್ಪ ನೀರು ಬಿಟ್ಕೊಬೇಕು ಚೆನ್ನಾಗಿ, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೇ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಟೊಮೊಟೊ ಬೇಗ ನೀರು ಬಿಟ್ಕೊಳುತ್ತೆ, ಮತ್ತು ಟೊಮೊಟೊ ಕೂಡ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಹಾಗಲಕಾಯಿನ ಸ್ವಲ್ಪ ಬೇಯಿಸಿದ್ನಲ್ಲ ಅದನ್ನ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಚೆನ್ನಾಗಿ
ಒಂದು 2 ಸಲ ನೀಟಾಗಿ ತೊಳ್ಕೊಬೇಕು. ತೊಳೆದಾದ್ಮೇಲೆ ಅದಕ್ಕೆ ನಾವೇನು ಗೊಜ್ಜಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಇನ್ನು ಅದಕ್ಕೆ ಸ್ವಲ್ಪ ನೀವು ಮನೇಲಿ ಏನು ಮಸಾಲೆ ಬಳಸ್ತೀರಲ್ಲ ಇದು ಸಾಂಬಾರಿಗೆಲ್ಲನ ಅದನ್ನೇ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಮತ್ತು ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟು ಇದು ಪಲ್ಯಕ್ಕೆ ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನೀವು ಕಹಿ ಬರಬಾರ್ದು ಅಂತ ಅಂದರೆ 1 ಚಿಕ್ಕ ಉಂಡೆ ಬೆಲ್ಲ ಹಾಕ್ಕೊಂಡ್ರೆ ಸಾಕು, ಕಹಿ ಕಡಿಮೆ ಆಗುತ್ತೆ. ಇಲ್ಲ ನಮಗೆ ಪೂರ್ತಿ ಕಹಿನೇ ಆಗಬಾರ್ದು ಅಂತಂದರೆ ಸ್ವಲ್ಪ 1 ಹುಣ್ಸೆಹಣ್ಣು ಗಾತ್ರಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆವಾಗ ಪಲ್ಯ ಏನು ಅಷ್ಟು ಕಹಿ ಬರೋದಿಲ್ಲ. ಅದನ್ನು ಒಂದು ಸೈಡು ಎತ್ತಿಟ್ಬಿಟ್ಟು ಇನ್ನೊಂದು ಸೈಡು ಮತ್ತು ಚಪಾತಿ ಹಾಕ್ಕೊತಾ ಇದ್ದೀನಿ. ಅವ್ರಿಗೂ ಒಂದು ಸಲ ಮಾಡಿಕೊಟ್ಟಿದ್ದೆ. ಇನ್ನು ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು ಕೂಡ ಆಗಲೇ ಊಟಕ್ಕೆ ಕುತ್ಕೊಂಡಿದ್ರು. ಅದರಿಂದ ಅವ್ರಿಗೂ ಮಾಡಿಕೊಟ್ಬಿಡೋಣ ಅಂತ ಮಾಡಿಕೊಟ್ಟು ಅದಾದಮೇಲೆ ಲಾಸ್ಟಿಗೆ ನಾನು ಕೂಡ ಚಪಾತಿ ಮಾಡಿಕೊಂಡೆ. ಮತ್ತು ಜಾಸ್ತಿ ಅಡುಗೆಗಳನ್ನ ಮಾಡೋದಕ್ಕೆ ನಿಮಗೆ ರಿಸ್ಕ್ ಆಗುತ್ತೆ ಅಂತಂದರೆ ಜಾಸ್ತಿ ಪಲ್ಯ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಚಟ್ನಿ ಒಂದು ಮಾಡಿಕೊಂಡು ಯಾವುದಾದ್ರೂ ಒಂಥರ ಪಲ್ಯ ಮಾಡಿಕೊಂಡು ನಾನ್ ವೆಜ್ ತಿನ್ನೋರಾದರೆ ಸ್ವಲ್ಪ ಎಗ್ ಬುರ್ಜಿ ಮಾಡ್ಕೊಂಬಿಡಿ, ಬೇಗ ಆಗುತ್ತೆ. ಸ್ವಲ್ಪ ಈ ತರಕಾರಿ ಪಲ್ಯಗಳು ಮಾಡಬೇಕು ಅಂತಂದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗಿಬಿಡುತ್ತೆ. ತಿನ್ನೋರಿದ್ರೆ ಏನಾದರೂ ಮಾಡಿಕೊಡ್ಬೋದು. ಬಟ್ ಒನ್ ಟೈಮಿಗೆ ಮಾತ್ರ ಜಾಸ್ತಿ ಅಡುಗೆ ಮಾಡಬೇಕು ಅಂತಂದರೆ ನಿಜವಾಗ್ಲೂ ಬೋರ್ ಆಗಿಬಿಡುತ್ತೆ ನನಗಂತೂ. ಆದ್ದರಿಂದ ನಾನು ಬೇರೆ ಆಗಲೇ ತುಂಬ ದಿನ ಆಗ್ಬಿಟ್ಟಿತ್ತು, ಹಾಗಲಕಾಯಿ ತೊಗೊಬಂದು ಒಂದು 3-4 ದಿನ ಮೇಲೇ ಆಗ್ಬಿಟ್ಟಿತ್ತು. ಇನ್ನು ಮಾಡೋಣ ಎಲ್ಲ ಸ್ವಲ್ಪ ಬಾಡೋದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಬೇರೆ ಆವತ್ತಿಂದ ಮಾಡಬೇಕು ಅಂತ ಅಂದ್ಕೊತಾನೆ ಇದ್ದೆ. ಅದಕ್ಕೆ ಪಲ್ಯ ಮಾಡಿಕೊಂಡೆ. ಅವ್ರ ಪಲ್ಯ ತಿನ್ನೋದೇ ಇಲ್ಲ, ಕಹಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಲನೂ ಅವ್ರು ಟೇಸ್ಟೇ ನೋಡಲಿಲ್ಲ. ನನಗೆ ಸ್ವಲ್ಪ ಕಹಿ ಇದ್ರೂ ನಾನು ಆರಾಮಾಗಿ ತಿನ್ಕೊತೀನಿ, ಅವರು ಹಂಗೆ ತಿನ್ನೋದಿಲ್ಲ. ಮತ್ತು ಒಳಗಡೆ ಅದು ಬೀಜ ಮತ್ತು ಬಿಳಿ ಭಾಗ ಏನಿರುತ್ತೋ ಅದನ್ನು ಹಾಕೋದಕ್ಕೆ ಹೋಗ್ಬೇಡಿ, ಜಾಸ್ತಿ ಕಹಿ ಆಗುತ್ತೆ ನಾವು ತಿನ್ನಲ್ಲ ಅಂತ ಅನ್ನೋರು. ಮೇಲ್ಗಡೆ ಮಾತ್ರ ಏನು ಸಿಪ್ಪೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ತರಕಾರಿದೇನೇ ಮಾಡ್ತೀನಿ ಅಂತಂದ್ರೆ ಆದಷ್ಟು ಯಾವುದಾದ್ರು ಒಂಥರ ಪಲ್ಯ ಮಾಡ್ಕೊಳ್ಳಿ. ತಿನ್ನೋರಿಲ್ಲ ಅಂತಂದರೆ ತಿನ್ನೋರಿದ್ದರೆ ಮನೇಲಿ ಹೆಲ್ಪ್ ಮಾಡ್ತಾರೆ, ಏನಾದರೂ ಕೆಲಸ ಇದ್ರೂ ಅಂತ ಅನ್ನೋದಾದರೆ ವೆರೈಟಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕಂದರೆ ನಮ್ಮ ಮನೇಲಿ ಅಷ್ಟು ಖಾಲಿನೇ ಆಗೋದಿಲ್ಲ, ತರಕಾರಿ ಪಲ್ಯ ಏನೇ ಮಾಡಿದ್ರೂ ಅಷ್ಟು ಖಾಲಿ ಆಗೋದಿಲ್ಲ. ಅದರಿಂದ ನಾನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ನನಗೂ ಕೂಡ ಇನ್ನು ಊಟ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಚಪಾತಿ, ಸ್ವಲ್ಪ ಚಟ್ನಿ, ಅದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ ಮತ್ತು ಹಾಗಲಕಾಯಿ ಪಲ್ಯ, ಅದ್ರ ಜೊತೆಗೆ ಇನ್ನು ಇಷ್ಟ್ರ ಜೊತೆಗೆ ಸ್ವಲ್ಪ ಸಾಂಬಾರು ಮಾಡಿದ್ನಲ್ಲ ಅದ್ರದ್ದು ಹಸಿ ಕಾಳು ಸ್ವಲ್ಪ ಹಾಕ್ಕೊಂಡಿದ್ದೆ. ಹಾಕ್ಕೊಂಡು ತಿಂದು ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ. ತುಂಬ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೆ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಬಿಟ್ಟು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವ್ಲಾಗ್ನ ಎಂಡ್ ಮಾಡೋಣ. ಟೇಕ್ ಕೇರ್ ಆಲ್, ಬಾಯ್.